ಆದರೆ ಮಹಿಳೆಯರ ಹಕ್ಕು ಅಂತ ಯಾಕೆ ಸೆಪ್ರೇಟಾಗಿ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ? ಗ್ರಾಮ ದೇವತೆ ಅಂತ ಇರೋವಂಥದ್ದು, ನಾವೆಲ್ಲ ಗ್ರಾಮ ದೇವತೆ ಪೂಜೆ ಮಾಡ್ತೀವಲ್ಲ, ಬೆಂಗಳೂರಲ್ಲಿ ಅಣ್ಣಮ್ಮ ಪೂಜೆ ಮಾಡ್ತಾರೆ, ನಮ್ಮನ್ನು ರಕ್ಷಿಸು ತಾಯಿ ಅಂತ ಹಾಡುಗಳು. ನಮ್ಮ ಹೆಣ್ಮಕ್ಳ ಜೊತೆ ಇರುವಂತಹ ಅಪ್ಪಂದ್ರಾಗಿರ್ಬೋದು, ಆಕೆಯ ಗಂಡ ಆಗಿರ್ಬೋದು, ಆಕೆಯ ಸಹೋದರರಾಗಿರಬಹುದು, ಆಕೆಯ ಇತರ ಕುಟುಂಬ ಸದಸ್ಯರಾಗಿರಬಹುದು, ಅವಳ ಹಕ್ಕುಗಳನ್ನು ಹೇಗೆ ಗೌರವಿಸಿದ್ದಾರೆ ಅಥವಾ ಅವಳ ಹಕ್ಕುಗಳನ್ನು ಹೇಗೆ ವಂಚಿಸಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಭಾಗ ಆಗಿರಲಿ, ಮದುವೆ ಆಗಕ್ಕೆ ಮೊದಲು ಭಾಗ ಆಗಿರಲಿ, ಅಥವಾ ಅಪ್ಪ ಸತ್ತೋಗ್ಬಿಟ್ಟಿರ್ಲಿ, ಸತ್ತೋದ್ಮೇಲೆ ಭಾಗ ಆಗಿರಲಿ, ಸಾಯಕ್ಕೆ ಮೊದಲು ಭಾಗ ಆಗಿರಲಿ, ಏನೇ ಆದ್ರೂ ಕೂಡ ಹೆಣ್ಮಕ್ಳಿಗೆ ಸಮಾನ ಪಾಲು ಇದೆ ಅಂತ. ಸೊ ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ವಿನೀತಾ ಶರ್ಮಾ ಅನ್ನೋಂಥ ಒಂದು ಕೇಸ್ನಲ್ಲಿ ಅಂದರೆ, ಗಂಡು ಮಕ್ಕಳಿಗೆ ಹೇಗೆ ಇದು ಜನ್ಮಸಿದ್ಧ ಹಕ್ಕು ಅಂದರೆ ಅಪ್ಪ ತಾತನ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಹೇಗೆ ಜನ್ಮಸಿದ್ಧ ಹಕ್ಕಾಗಿ ಪಾಲು ಸಿಗ್ತದೋ ಅದೇ ರೀತಿಯಲ್ಲಿ ಹೆಣ್ಮಕ್ಳಿಗೂ ಕೂಡ ಅದು ಜನ್ಮಸಿದ್ಧ ಹಕ್ಕಾಗಿರುತ್ತೆ. ಸೊ ಮೆಜಾರಿಟಿಗೆ ಬಂದ ತಕ್ಷಣ ಗಂಡು ಮಕ್ಕಳು ಹೆಂಗೆ ಕೇಳ್ತಾರೋ ಹೆಣ್ಮಕ್ಳು ಹಾಗೇನೆ ತಮ್ಮ ವಂಶ ಪಾರಂಪರ್ಯವಾದಂಥ ಆಸ್ತಿಯಲ್ಲಿ ಭಾಗ ಬೇಕಾದರೆ ಕೇಳ್ಬೋದು. ಸೊ ಆ ಮನೆಯನ್ನ ಒಡೆದು ಭಾಗ ಮಾಡಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನೆ ಯಾವಾಗ ಎಲ್ಲ ಸದಸ್ಯರು ಭಾಗ ಆಗಕ್ಕೆ ರೆಡಿ ಆಗ್ತಾರೋ ಆಗ ಅವಳಿಗೆ ಕೂಡ ಆ ಮನೆಯಲ್ಲಿ ಸಮಾನ ಪಾಲು ಸಿಗತ್ತೆ. ಅವಳೇನಾದ್ರು ಸತ್ತೋಗ್ಬಿಟ್ರೆ ಆ ಆಸ್ತಿ ಯಾರಿಗೆ ಹೋಗತ್ತೆ? ಹಾಗಾದ್ರೆ ತಾಯಿ ಕಡೆಯಿಂದ ಬಂದಿರುವಂತಹ ಆಸ್ತಿ ಆಗ್ಲಿ ಅಥವಾ ಮದುವೆ ಸಂದರ್ಭದಲ್ಲಿ ಅವಳಿಗೆ ಗಿಫ್ಟ್ ಆಗಿ ಕೊಡುಗೆಯಾಗಿ ಬಂದಂತ ಆಸ್ತಿ ಆಗ್ಲಿ, ಈ ಎಲ್ಲ ಆಸ್ತಿಗಳು ಅವಳ ಸ್ವಯಾರ್ಜಿತ ಅಂತ ಕನ್ಸಿಡರ್ ಆಗುತ್ತೆ. ಅಕಸ್ಮಾತ್ ನಮ್ಮಲ್ಲಿ ವರದಕ್ಷಿಣೆ ಕೊಡ್ತಾರೆ, ಮದುವೆಯಲ್ಲಿ ಒಡವೆಗಳನ್ನು ಕೊಡ್ತಾರೆ, ಗಂಡುಗುನು ಉಂಗುರ, ಒಡವೆ, ಏನೋ ಬ್ರೇಸ್ಲೆಟ್ ಅಂತೆ, ಕತ್ತಿಗೆ ಚೈನ್ ಅಂತೆ, ಕಾರ್ ಅಂತೆ, ಬೈಕ್ ಅಂತೆ, ಸೈಟ್ ಅಂತೆ, ಮನೆ ಅಂತೆ, ಇವೆಲ್ಲ ಕೊಟ್ಟಿರ್ತಾರಲ್ಲ, ಇವೆಲ್ಲದ್ರ ಮೇಲೆ ಅಧಿಕಾರ ಆ ಹೆಣ್ಮಗಳಿಗೆ ಮಾತ್ರ ಇರುತ್ತೆ. ಅವನು ಬೇಕಾದರೆ ಅದನ್ನು ಕಸ್ಟಡಿ ಅಂತ ಇಟ್ಕೊಂಡಿರ್ಬೋದೇ ಹೊರತು ಅವಳು ಕೇಳಿದಾಗ ಅದನ್ನೆಲ್ಲ ವಾಪಸ್ ಕೊಡಲೇಬೇಕಾಗತ್ತೆ. ಹಾಗಾಗಿ ಮದುವೆ ಮಾಡುವಾಗ ಹೆಣ್ಮಕ್ಕಳ ತಂದೆ ತಾಯಿಯಂದರು ಗಂಡಿಗೆ ಏನೆಲ್ಲ ಕೊಡ್ತಿರ್ತಿರೋ ಅದರ ಒಂದು ರೆಕಾರ್ಡನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ತಮ್ಮ ಬಳಿ ಇಟ್ಕೊಳ್ಳಿ. ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಏನನ್ನೂ ಕೂಡ ಗಂಡಿಗೆ ಕೊಡಬಾರ್ದು, ಅದು ಕಾನೂನಿಗೆ ವಿರುದ್ಧ ಆಗ್ತದೆ. ಅವಳ ಗಂಡ ಸತ್ತೋಗ್ಬಿಟ್ರೆ, ಅವಳ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅವಾಗ ಅವಳಿಗೆ ಗಂಡನ ಆಸ್ತಿ ಇವಳಿಗೆ ಹೇಗೆ ಸಿಗತ್ತೆ? ಗಂಡನ ಹೆಸರಲ್ಲಿ ಆಸ್ತಿ ಇದ್ರೆ ಗಂಡಸರುಗಳು, ಹುಡುಗರುಗಳು ತಮ್ಮ ಆಸ್ತಿಯನ್ನ ಬೇನಾಮಿ ಹೆಸರಲ್ಲಿ ಮಾಡಕ್ ಶುರು ಮಾಡಿದ್ದಾರೆ. ಹೆಂಡತಿಗೆ ಏನು ಸಿಗಬಾರ್ದು, ಅವಳು ಇದುವರೆಗೂ ಅವಳು ಹುಟ್ಟಿದ ಮನೆ ಬಿಟ್ಟು, ಅವಳು ಹುಟ್ಟಿದಂತ ವಾತಾವರಣ, ಅವಳ ಹಳ್ಳಿ ಏನು ಎಲ್ಲಾನು ಬಿಟ್ಟು, ಅವಳ ಸ್ನೇಹಿತೆಯರನ್ನ ಬಿಟ್ಟು, ನೆರೆಹೊರೆ ಬಿಟ್ಟು, ಅಜ್ಜಿ ತಾತನ್ ಬಿಟ್ಟು ಎಲ್ಲವನ್ನ ಆ ಕುಟುಂಬಕ್ಕೆ ದಾರೆ ಎರೆಯುವಾಗ ಇವರು ಪ್ರಶ್ನೆ ಮಾಡೋದಿಲ್ಲ, ನೀನ್ ಏನ್ ಮಹಾ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಇವ್ರು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನನ್ಗೆ ಅನ್ಯಾಯ ಮಾಡ್ತಿದ್ದಾರೆ ಅಂದಾಗ ತಾನು ಈ ಮನೆ ಬಿಟ್ಟು ಹೋಗ್ತೀನಿ, ನನ್ಗೆ ಆಗೋದಿಲ್ಲ ಇನ್ನು ನಿಮ್ ಜೊತೆ ಇರಕ್ಕೆ, ಡಿವೋರ್ಸ್ ಕೊಟ್ಟು ಹೋಗ್ತೀನಿ, ನನ್ನ ಪಾಲು ಏನಿದೆಯೋ ಅದನ್ನ ಕೊಡಿ ಅಂತ ಕೇಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಸರ್ವಿಸ್ ಹೆಸರಲ್ಲಿ ಹೆಂಡತಿನ ಹೆಸರು ತೆಗೆದಾಕ್ಬಿಡೋ ಅಂಥದ್ದು. ಆದ್ರೆ ಏನೇ ಮಾಡಿದ್ರು ಕೂಡ ಬೇರೆ ಯಾರಿಗೋ ಕೊಟ್ಟು ಬಿಡೋದಕ್ಕೆ ಸಾಧ್ಯ ಇಲ್ಲ. ಪಾತ್ರೆ ತೊಳೆಯೋಕೆ ಅಂತ ಯಾರನ್ನಾರು ಇಟ್ಕೊಂಡ್ರೆ ಅವ್ರಿಗೊಂದು 5,000 ಕೊಡ್ಬೇಕಾಗತ್ತೆ, ಬಟ್ಟೆ ಹೋಗಿ ಅವ್ರಿಗೆ 5,000 ಕೊಡ್ಬೇಕಾಗತ್ತೆ, ಅಡಿಗೆ ಮಾಡೋರ್ಗೆ 5,000 ಕೊಡ್ಬೇಕಾಗತ್ತೆ, ಟ್ಯೂಷನ್ ಮಾಡೋರ್ಗೆ 5,000 ಕೊಡ್ಬೇಕಾಗತ್ತೆ. ಸೊ ಈ ಎಲ್ಲ ಖರ್ಚುಗಳನ್ನ ನೋಡಿದಾಗ ಇವನ ಸಂಬಳಕ್ಕಿಂತ ಹೆಚ್ಚಾಗಿ ಅವಳ ಶ್ರಮ ಅಲ್ಲಿ ಇರುತ್ತೆ. ಅದರಲ್ಲಿ ಪಾಲು ಕೊಡಬೇಕಾಗಿರುವಂಥದ್ದಕ್ಕೂ ಅವನ ಜವಾಬ್ದಾರಿ. ನಮಸ್ಕಾರ, ನಮ್ಮ ಕನ್ನಡ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಸೊ ಇವತ್ತು ಮಹಿಳೆಯರ ಒಂದು ಹಕ್ಕುಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಹಕ್ಕು ಅಂದರೆ ಏನು? ಎಲ್ಲರ ಬಾಯಲ್ಲೂ ಕೇಳಿರ್ತೀರಾ, ಎಲ್ಲರೂ ಹೇಳ್ತಿರ್ತೀರಾ, ನನ್ನ ಹಕ್ಕು ಇದು, ನನ್ನ ಜನ್ಮಸಿದ್ಧ ಹಕ್ಕು, ಸಂವಿಧಾನ ಕೊಟ್ಟಂಥ ಹಕ್ಕು, ನಮ್ಮ ದೇಶದ ಕಾನೂನು ಕೊಟ್ಟಂಥ ಹಕ್ಕು ಅಂತ ಎಲ್ಲ ಹೇಳ್ತಾ ಇರ್ತೀರ. ಹಾಗಾದರೆ ಆ ಹಕ್ಕು ಅಂದರೆ ಏನು? ಎಲ್ಲಿಂದ ಬಂತು? ಅದು ಹೇಗೆ ನಿಮಗೆ ಹಕ್ಕು ಸಿಗತ್ತೆ ಅಂತ ಹೇಳಿದ್ರೆ, ಹಕ್ಕು ಅನ್ನುವಂಥದ್ದು ಒಂದು ಅರ್ಹತೆ. ಈ ದೇಶದ ಪ್ರಜೆಯಾದ ಮೇಲೆ ಈ ದೇಶದಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಸಮಾನವಾಗಿ ಪಡೆದುಕೊಳ್ಳುವಂತಹ ಅರ್ಹತೆಗೆ ನಾವು ಹಕ್ಕು ಅಂತ ಹೇಳ್ತೀವಿ. ಸೊ ಹೇಗೆ ಪಡೆದುಕೊಳ್ಬೇಕು ಅದನ್ನು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿದೆ, ಬೇರೆ ಬೇರೆ ಕಾನೂನುಗಳಲ್ಲಿ ಬರೆದಿದೆ. ಯಾವ್ಯಾವ ಹಕ್ಕು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಂತೆಂಥ ಸಂದರ್ಭದಲ್ಲಿ
ಆ ಹಕ್ಕುಗಳು ಎಲ್ಲರಿಗೂ ಲಭ್ಯ ಆಗಬೇಕು. ಅಥವಾ ಹೇಗೆ ಪಡ್ಕೊಳ್ಬೇಕು, ನಿಮಗೆ ಆ ಹಕ್ಕುಗಳಿಂದ ನೀವು ವಂಚಿತರಾಗಿದ್ದರೆ ಅಥವಾ ಬೇರೆ ಯಾರಾದರೂ ನಿಮಗೆ ಆ ನಿಮ್ಮ ಹಕ್ಕುಗಳ ಮೇಲೆ ಕುಂದು ತಂದಿದ್ರೆ, ಹಕ್ಕುಗಳಿಂದ ನಿಮ್ಮನ್ನು ವಂಚಿತರಾಗಿ ಮಾಡಿದರೆ ಅದನ್ನು ಹೇಗೆ ಮರುಪಡೆದುಕೊಳ್ಳಬೇಕು, ಅದಕ್ಕೆ ಯಾವ ಕೋರ್ಟಿಗೆ ಹೋಗಬೇಕು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನ್ಯಾಯಾಲಯಗಳ ಕಟಕಟೆಗೆ ನೀವು ಹೋಗಬೇಕು, ಅಥವಾ ಪೊಲೀಸ್ ಠಾಣೆಗೆ ಹೋಗಬೇಕಾ, DC ಕೋರ್ಟ್ಗೆ ಹೋಗಬೇಕಾ, AC ಕೋರ್ಟ್ಗೆ ಹೋಗಬೇಕಾ, ಟ್ರಯಲ್ ಕೋರ್ಟ್ಗೆ ಹೋಗಬೇಕಾ, ಹೈಕೋರ್ಟ್ಗೆ ಹೋಗಬೇಕಾ, ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ. ಸೊ ಇವೆಲ್ಲವುಗಳನ್ನು ಕೂಡ ಕಾನೂನಿನಲ್ಲಿ ಒಂದು ಪ್ರೊಸೀಜರಲ್ ಲಾ ಅಂತ ಇದೆ, ಇನ್ನೊಂದು ರೈಟ್ಸ್ ಲಾ ಅಂತ ಇದೆ, ಹಕ್ಕುಗಳ ಕಾನೂನು ಅಂತಿದೆ. ಸೊ ಇವುಗಳೆರಡನ್ನೂ ಕೂಡ ಕಂಬೈನ್ ಮಾಡಿ ನಿಮ್ಮ ವಕೀಲರು ನಿಮಗೆ ಆ ಹಕ್ಕುಗಳನ್ನು ದೊರಕಿಸ್ಕೊಡೋದಕ್ಕೆ ಕೆಲಸ ಮಾಡ್ತಾರೆ. ಸೊ ಈಗ ಹಕ್ಕು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಆದರೆ ಮಹಿಳೆಯರ ಹಕ್ಕು ಅಂತ ಯಾಕೆ ಸೆಪ್ರೇಟಾಗಿ ಮಾತಾಡಬೇಕು ನಾವು? ಈ ದೇಶದ ಪ್ರಜೆ ಆದಮೇಲೆ ಹಕ್ಕು ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲ ರೀತಿಯ ಹಕ್ಕು ಸಮಾನವಾಗಿ ಸಿಗಲೇಬೇಕು. ಆದರೆ ಮಹಿಳೆಯರ ಹಕ್ಕು ಅಂತ ಯಾಕೆ ಸೆಪ್ರೇಟಾಗಿ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ? ಇದನ್ನು ಯೋಚನೆ ಮಾಡಬೇಕಾದ್ರೆ ನಾವು ನಮ್ಮ ದೇಶದ ನೂರಾರು ವರ್ಷದ ಶತಮಾನಗಳ ಇತಿಹಾಸನ ನೋಡಬೇಕಾಗತ್ತೆ. ಅತ್ಯಂತ ಹಿಂದಿನ ಇತಿಹಾಸ ನಮಗೆ ಸಿಗೋದು ಅಂತ ಹೇಳಿದ್ರೆ ನೀವು ಗಮನಿಸಿರಬಹುದು, ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತ ಇರೋವಂಥದ್ದು. ನಾವೆಲ್ಲ ಗ್ರಾಮ ದೇವತೆ ಪೂಜೆ ಮಾಡ್ತೀವಲ್ಲ, ಬೆಂಗಳೂರಲ್ಲಿ ಅಣ್ಣಮ್ಮ ಪೂಜೆ ಮಾಡ್ತಾರೆ, ನಮ್ಮನ್ನು ರಕ್ಷಿಸು ತಾಯಿ ಅಂತ ಹಾಡುಗಳು ಹಾಕ್ಕೊಂಡಿರ್ತಾರೆ. ಸೊ ಆ ರಕ್ಷಿಸು ತಾಯೇ ಅಂತ ಹೇಳಿಸ್ಕೊಳ್ಳುವಂತಹ ಗ್ರಾಮ ದೇವತೆ ಹೆಣ್ಣು. ಪ್ರತಿಯೊಂದು ಗ್ರಾಮದಲ್ಲೂ ಎಕ್ಸೆಪ್ಷನ್ ಎಲ್ಲರೂ ಇದ್ದರೆ ನನಗೆ ಗೊತ್ತಿಲ್ಲ, ಆದರೆ ನೀವು ಯಾವುದೇ ಗ್ರಾಮಕ್ಕೆ ಹೋದ್ರೂ ಆ ಗ್ರಾಮ ದೇವತೆ ಹೆಣ್ಣಾಗಿರ್ತಾಳೆ. ಸೊ ಇಂತಹ ಒಂದು ಭಾರತದಲ್ಲಿ ಗ್ರಾಮಗಳನ್ನು ಹೆಣ್ಣು ರಕ್ಷಣೆ ಮಾಡ್ತಾ ಇದ್ದಂತಹ ಒಂದು ಸಾಮಾಜಿಕ ಪರಿಸ್ಥಿತಿ ಅಥವಾ ಸೋಷಿಯೋ ಪೊಲಿಟಿಕಲ್ ಪರಿಸ್ಥಿತಿ, ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳು ಇದ್ದಂತಹ ನಮ್ಮ ಭಾರತ ಇವತ್ತು ಹೆಣ್ಣನ್ನು ಅತ್ಯಂತ ನಿಕೃಷ್ಟ ರೀತಿಯಲ್ಲಿ ನೋಡಿ ಅವಳನ್ನು ಅಸಮಾನತೆಗೆ ಈಡು ಮಾಡಿದೆ. ಹಾಗಾಗಿ ಅವಳ ಹಕ್ಕುಗಳಿಗೋಸ್ಕರ ಹೋರಾಡುವಂತಹ ಪರಿಸ್ಥಿತಿ ಬಂದಿದೆ. ಬೇರೆ ಎಲ್ಲರ ಹಕ್ಕುಗಳ ರಕ್ಷಣೆ ಮಾಡ್ತಿದ್ದಂತಹ ಹೆಣ್ಣು, ಈ ಭಾರತದ ಹೆಣ್ಣು, ಗ್ರಾಮ ದೇವತೆಯಾಗಿ ಇದ್ದಂತಹ ಹೆಣ್ಣು, ಅಂತಹ ಹೆಣ್ಣುಗಳ ಪರಿಸ್ಥಿತಿ ಇವತ್ತು ತನ್ನ ಹಕ್ಕುಗಳ ರಕ್ಷಣೆಗೆ ಬೇರೆಯವರ ಮೇಲೆ ಅವಲಂಬಿತಳಾಗುವಂತಹ, ದನಿ ಎತ್ತಿ ಹೋರಾಟ ಮಾಡಬೇಕಾದಂತಹ, ನ್ಯಾಯಾಲಯದ ಮೆಟ್ಟಿಲು ಏರಬೇಕಾದಂತಹ ಸಂದರ್ಭ ಬಂದಿದೆ. ಸೊ ಎಂತಹ ದೊಡ್ಡ ಬದಲಾವಣೆ ಆಯಿತು, ಯಾಕೆ ಈ ಬದಲಾವಣೆ ಆಯಿತು ಅನ್ನೋದನ್ನು ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದು ಆಗದ ರೀತಿಯಲ್ಲಿ ಸಮಾನ ಗೌರವ, ಘನತೆಯುಳ್ಳ ಜೀವನನ ತಮ್ಮದಾಗಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಪ್ರತಿಯೊಂದು ಪ್ರಜೆಯಲ್ಲೂ ಕೂಡ. ನಿಮ್ಮ ಮಕ್ಕಳನ್ನ ಆ ನಿಟ್ಟಿನಲ್ಲಿ ಬೆಳೆಸಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಸೊ ಮೊದಲಿಗೆ ನಾವು ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕಿನ ಬಗ್ಗೆ ಮಾತಾಡಕ್ಕೆ ಹೋಗೋಣ. ಅದು ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಗೆ ಬರುವ. ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು, ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ಬೇರೆ ಒಂದು ಸಮಯ ತಿಳ್ಕೊಳ್ಳೋಣ. ಆಗ ಮಿತಾಕ್ಷರ ಲಾ, ದಯಾಭಾಗ ಲಾ ಅಂತ ಬೇರೆ ಬೇರೆ ಕಾನೂನುಗಳು ಅಂತ ಬೇರೆ ಬೇರೆ ಇರ್ತಿತ್ತು, ಮನುಸ್ಮೃತಿ ಇರ್ತಿತ್ತು, ಅನೇಕ ಬೇರೆ ಸ್ಮೃತಿಗಳಿದ್ವು. ಸೊ ಹಾಗಾಗಿ ಅದನ್ನು ಚರ್ಚೆ ಮಾಡಬೇಕಾದ್ರೆ ಇತಿಹಾಸ ತಿಳ್ಕೊಳ್ಳೋದಕ್ಕೋಸ್ಕರ ಚರ್ಚೆ ಮಾಡಬೇಕಾಗತ್ತೆ, ಮತ್ತು ಪರಿಸ್ಥಿತಿ ಹೇಗೆ ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಆದರೆ ಇವತ್ತು ಹೆಣ್ಮಕ್ಳುಗಳಿಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಮ್ಮದೇ ಅಧಿಕಾರ ಬಂತು. ಮೊದಲು ಮೊಘಲರ ಅಧಿಕಾರ ಇತ್ತು, ಬ್ರಿಟಿಷರ ಅಧಿಕಾರ ಇತ್ತು, ಡಚ್ಚರು, ಫ್ರೆಂಚರು ಯಾರ್ಯಾರೋ ಬಂದೋದ್ರು. ಇವರೆಲ್ಲರೂ ಬಂದು ಫಜೀತಿ ಮಾಡಿ ಭಾರತನ ಬಿಟ್ಟು ಹೋದರು. ಅದಾದಮೇಲೆ ನಾವು ನಮ್ಮ ದೇಶನ ಕಟ್ಕೊಳ್ತಾ ಇದ್ದೀವಿ 75 ವರ್ಷಗಳಿಂದ. ಸೊ ಈ 75 ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ನಮ್ಮ ದೇಶ ಏನೆಲ್ಲ ಮಾಡಿದೆ, ನಮ್ಮ ಹೆಣ್ಣು ಮಕ್ಕಳುಗಳು ಅಥವಾ ನಮ್ಮ ಕುಟುಂಬ ವ್ಯವಸ್ಥೆ, ನಮ್ಮ ಹೆಣ್ಣುಮಕ್ಕಳ ಜೊತೆ ಇರುವಂತಹ ಅಪ್ಪಂದ್ರಾಗಿರ್ಬೋದು, ಆಕೆಯ ಗಂಡ ಆಗಿರ್ಬೋದು, ಆಕೆಯ ಸಹೋದರರಾಗಿರಬಹುದು, ಆಕೆಯ ಇತರ ಕುಟುಂಬ ಸದಸ್ಯರಾಗಿರಬಹುದು, ಅವಳ ಹಕ್ಕುಗಳನ್ನು
ಹೇಗೆ ಗೌರವಿಸಿದ್ದಾರೆ ಅಥವಾ ಅವಳ ಹಕ್ಕುಗಳನ್ನು ಹೇಗೆ ವಂಚಿಸಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಸೊ 1956ರಲ್ಲಿ ಹಿಂದೂ ಸಕ್ಸೇಷನ್ ಆಕ್ಟ್ ಪಾಸ್ ಆಯಿತು ನಮ್ಮ ದೇಶದಲ್ಲಿ. ಅದರಲ್ಲಿ ವಂಶ ಪಾರಂಪರ್ಯವಾದಂತಹ ಆಸ್ತಿಯನ್ನ ಹೇಗೆ ಹಂಚ್ಕೊಳ್ಬೇಕು. ಸೊ ಅಪ್ಪ ಇದ್ದಾಗಲೇ ಭಾಗ ಮಾಡಿಕೊಟ್ಬಿಟ್ರೆ ಓಕೆ, ಅಪ್ಪನ ಕರ್ತೃ ಅಂತ ಕರಿತಾ ಇದ್ರು, ಅಂದರೆ ಕುಟುಂಬದ ಒಬ್ಬ ಮುಖ್ಯಸ್ಥ ಅಂತ ಕರಿತಾ ಇದ್ರು. ಯಾವ ಗಂಡು ಹಿರಿಯ ವ್ಯಕ್ತಿ ಆ ಕುಟುಂಬದಲ್ಲಿ ಇರ್ತಾರೋ ಅವರು ಕುಟುಂಬದ ಮೇಲ್ವಿಚಾರಕರು ಅಂತ ಇರ್ತಿತ್ತು, ಕರ್ತೃ ಅಂತ ಕರೀತಾರೆ. ಅಂತಹ ವ್ಯಕ್ತಿ ಇದ್ದಾಗ ತಾನೇ ಭಾಗ ಮಾಡಿ ಕೊಟ್ಬಿಟ್ರೆ ನ್ಯಾಯ ಪಂಚಾಯಿತಿ ಮನೆ ಒಳಗಡೆನೆ ಕೂತ್ಕೊಂಡು ಆ ಭಾಗದ ಪ್ರಕಾರ ಮಕ್ಕಳುಗಳು ಜೀವನ ಮಾಡ್ಕೊಂಡು ಹೋಗ್ತಿದ್ರು. ಆ ಭಾಗದಲ್ಲಿ ಹೆಣ್ಣು ಮಕ್ಕಳುಗಳಿಗೆ ಯಾವತ್ತೂ ಕೂಡ ಪ್ರಿಯಾರಿಟಿ ಬೇಸಿಸ್ ಮೇಲಾಗಲಿ ಸಮಾನತೆ ಬೇಸಿಸ್ ಮೇಲಾಗಲಿ ಆಸ್ತಿಯನ್ನು ಕೊಡ್ತಿರ್ಲಿಲ್ಲ. ಹೆಣ್ಮಕ್ಳಿಗೂ ಅಧಿಕಾರ ಆಸ್ತಿ ಕೊಡಬೇಕು ಅಂತ ಸ್ವಲ್ಪ ಮಟ್ಟಿಗೆ ಆ ಕಾನೂನು ಹೇಳಿತ್ತು. ಆ 1956 ಆ್ಯಕ್ಟ್ ಬಂದ ಮೇಲೆ ಯಾವ್ಯಾವ ರಾಜ್ಯಗಳಲ್ಲಿ ಮಾತೃಪ್ರಧಾನ ಕುಟುಂಬಗಳು ಇರ್ತಿದ್ವೋ, ಫಾರ್ ಎಕ್ಸಾಂಪಲ್ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ, ಕರ್ನಾಟಕ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು, ಅಸ್ಸಾಂ, ಮಣಿಪುರ, ಇಂತಹ ರಾಜ್ಯಗಳಲ್ಲಿ ಸ್ವಂತಹ ಅವರದ್ದೇ ಆದಂತಹ ರಾಜ್ಯದ ಕಾನೂನನ್ನು ತಂದ್ಕೊಂಡ್ರು. ಸ್ಟೇಟ್ ಅಮೆಂಡ್ಮೆಂಟ್ಗಳನ್ನ ತಂದ್ಕೊಂಡ್ರು. ಅದರಲ್ಲಿ ಹೆಣ್ಮಕ್ಳುಗಳಿಗೂ ಕೂಡ ಸಮಾನ ಅಧಿಕಾರ ಇದೆ, ಆನ್ಸಿಸ್ಟ್ರಲ್ ಪ್ರಾಪರ್ಟಿಯಲ್ಲಿ, ವಂಶ ಪಾರಂಪರ್ಯ ಆಸ್ತಿಯಲ್ಲಿ ಕೊಡಬೇಕು ಅಂತ ಕಾನೂನು ಬರೆದ್ರು. ಆದರೆ ಅದನ್ನು ಮ್ಯಾಂಡೇಟ್ರಿ ಮಾಡಿರಲಿಲ್ಲ. ಕೊಡಲೇಬೇಕು, ಕಡ್ಡಾಯವಾಗಿ ಭಾಗ ಆದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ 4 ಜನ ಹೆಣ್ಮಕ್ಳು 4 ಜನ ಗಂಡ್ಮಕ್ಳು ಇದ್ದರೆ ಅದು 8 ಭಾಗ ಆಗಬೇಕು, ಅಥವಾ ಅಪ್ಪ ಅಮ್ಮ ಬದುಕಿದ್ರೆ ಅವರಿಗೂ ಸೇರಿಸಿ 10 ಭಾಗನೋ 9 ಭಾಗನೋ ಆಗಬೇಕು. ಸೊ ಸಮಾನವಾದಂತಹ ಒಂದು ಭಾಗ ಹೆಣ್ಮಕ್ಳಿಗೂ ಹೋಗಬೇಕು ಅನ್ನುವಂಥದ್ದು ಕಡ್ಡಾಯ ಮಾಡಿರಲಿಲ್ಲ. ಆದರೆ ಹೆಣ್ಮಕ್ಳು ಕೇಳಿ ಪಡ್ಕೊಳ್ಬೋದಾಗಿತ್ತು. ನಮ್ಮ ರಾಜ್ಯದಲ್ಲಿ 1994ನೇ ಇಸ್ವಿನಲ್ಲಿ ಅದು ಅಮೆಂಡ್ಮೆಂಟ್ ತಿದ್ದುಪಡಿ ಆಗಿತ್ತು. ಆದ್ರೂ ಕೂಡ ಒಂದು 7-8% ಕುಟುಂಬಗಳಲ್ಲಿ, ಅಂದರೆ 100ಕ್ಕೆ 7-8 ಕುಟುಂಬಗಳಲ್ಲಿ ಹೆಣ್ಮಕ್ಳುಗಳಿಗೂ ಕೂಡ ಆಸ್ತಿಯನ್ನು ಕೊಡ್ತಿದ್ರು. ಅಥವಾ ಗಂಡ್ಮಕ್ಳು ಇಲ್ದಲೇ ಇರುವಂತಹ ಕುಟುಂಬಗಳಲ್ಲಿ ಹೆಣ್ಮಕ್ಳಿಗೆ ಆಸ್ತಿ ಹೋಗ್ತಿತ್ತು, ವಂಶ ಪಾರಂಪರ್ಯವಾಗಿ ಬಂದಂಥದ್ದಾಗಲಿ ಅಥವಾ ತಂದೆ ತಾಯಿ ತಾವು ಸಂಪಾದನೆ ಮಾಡೋದನ್ನಾಗಲಿ ಹಂಚುವಾಗ. ಸೊ ಇದು ಯಾವಾಗ ಬರ್ತದೆ? ಅಕಸ್ಮಾತ್ ಅಪ್ಪ ಹಂಚದೆ ಅಥವಾ ವಿಲ್ ಕೂಡ ಮಾಡದೆ ಸತ್ತೋಗ್ಬಿಡ್ತಾರೆ. ಸೊ ಅಪ್ಪನ ವಂಶದ ಕಡೆಯಿಂದ ಆಸ್ತಿ ಬಂದಿರತ್ತೆ. ಸೊ ಇದನ್ನು ಹೇಗೆ ಭಾಗ ಮಾಡ್ಕೊಳ್ಳೋದು ಅಂತ ಹೇಳಿದಾಗ 94ನೇ ಇಸ್ವಿಯಿಂದ ಈಚೆಗಾದರೆ ಸಮಾನವಾಗಿ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಸಮಾನ ಪಾಲನ್ನು ಕೊಡಬೇಕಾಗಿತ್ತು. ಆದರೆ ಆ ರೀತಿ ಎಲ್ಲರೂ ಮಾಡಲಿಲ್ಲ. ತುಂಬ ಬೆರಳೆಣಿಕೆಯಷ್ಟು ಜನ ಮಾತ್ರ ಮಾಡ್ತಿದ್ರು. 2005ರಲ್ಲಿ ಸೆಂಟ್ರಲ್ ಆಕ್ಟ್ ಪಾಸ್ ಆಯ್ತು, ಸೆಂಟ್ರಲ್ ಅಮೆಂಡ್ಮೆಂಟ್ ಆಯ್ತು. ಸೊ ಇದರಲ್ಲಿ ನಮ್ಮಲ್ಲಿ ಫೆಡರಲ್ ವ್ಯವಸ್ಥೆ ಇರೋದ್ರಿಂದ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ, ಆಸ್ತಿಗೆ ಸಂಬಂಧಪಟ್ಟಂಗೆ ರಾಜ್ಯ ಕೂಡ ಕೆಲವು ಕಾನೂನುಗಳನ್ನ, ಕೆಲವು ತಿದ್ದುಪಡಿಗಳನ್ನ ಮಾಡಬಹುದು. ಆ ಅಧಿಕಾರ ರಾಜ್ಯ ಸರ್ಕಾರಕ್ಕಿರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಏನಾದರೂ ಅದೇ ಕಾನೂನಿನ ಮೇಲೆ ತಿದ್ದುಪಡಿ ತಂದ್ರೆ ಆವಾಗ ರಾಜ್ಯ ಸರ್ಕಾರದ ತಿದ್ದುಪಡಿ ಏನಿತ್ತು ಅದು ಕೇಂದ್ರ ಸರ್ಕಾರದ ತಿದ್ದುಪಡಿ ಜೊತೆ ಮರ್ಜ್ ಆಗೋಗತ್ತೆ. ಸೊ ಹಂಗಾಗಿ ಕೇಂದ್ರ ಸರ್ಕಾರದ ತಿದ್ದುಪಡಿ 2005ರಲ್ಲಿ ಬಂದಾಗ ಅದು ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಸಮಾನವಾಗಿ ಜಾರಿಯಾಗಿದೆ. ಸೊ 2005ನೇ ಇಸ್ವಿನಲ್ಲಿ ಹೆಣ್ಣು ಮಕ್ಕಳಿಗೆ ವಂಶ ಪಾರಂಪರ್ಯವಾದಂತಹ ಆಸ್ತಿಯಲ್ಲಿ ಸಮಾನ ಪಾಲು ಇದೆ ಅಂತ ಬಂದ ಮೇಲೆ 10 ವರ್ಷಗಳ ಕಾಲ ಸಾಕಷ್ಟು ಕೇಸ್ಗಳು ನಡೆದ್ವು. ಅಂದರೆ 2005ರಿಂದ 15 ವರ್ಷಗಳ ಕಾಲ 20ರವರೆಗೂ ಕೂಡ ಸಾಕಷ್ಟು ಕೇಸ್ಗಳು ಟ್ರಯಲ್ ಕೋರ್ಟಿಂದ ಹಿಡಿದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟ್ ಫೈನಲ್ ಜಡ್ಜ್ಮೆಂಟು ಕೊಡ್ತು. ಅದು ಟ್ರೈಬಲ್ ಕಮ್ಯುನಿಟಿನಲ್ಲಾಗಿರಬಹುದು, ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಭಾಗ ಆಗಿರಲಿ, ಮದುವೆ ಆಗೋಕ್ಕೆ ಮೊದಲು ಭಾಗ ಆಗಿರಲಿ, ಅಥವಾ ಅಪ್ಪ ಸತ್ತೋಗ್ಬಿಟ್ಟಿರಲಿ, ಸತ್ತೋದ್ಮೇಲೆ ಭಾಗ ಆಗಿರಲಿ, ಸಾಯಕ್ಕೆ ಮೊದಲು ಭಾಗ ಆಗಿರಲಿ, ಏನೇ ಆದ್ರೂ ಕೂಡ ಹೆಣ್ಮಕ್ಳಿಗೆ ಸಮಾನ ಪಾಲು ಇದೆ ಅಂತ. ಸೊ ಅದು ಈ ನಾನು ಹೇಳಿದ್ನಲ್ಲ, ಅಪ್ಪ ಸತ್ತೋದ್ಮೇಲೆ ಭಾಗ ಆದರೆ ಇಲ್ಲ, ಮದುವೆ ಆಗೋದ್ಮೇಲೆ ಭಾಗ ಆದರೆ ಇಲ್ಲ, ಇವೆಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ರು. ಸೊ ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ವಿನೀತಾ ಶರ್ಮಾ ಅನ್ನೋಂಥ ಒಂದು ಕೇಸ್ನಲ್ಲಿ, ಅಂದರೆ ಗಂಡು ಮಕ್ಕಳಿಗೆ ಹೇಗೆ ಇದು ಜನ್ಮಸಿದ್ಧ ಹಕ್ಕು, ಅಂದರೆ ಅಪ್ಪ ತಾತನ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಹೇಗೆ ಜನ್ಮಸಿದ್ಧ ಹಕ್ಕಾಗಿ ಪಾಲು ಸಿಗ್ತದೋ ಅದೇ ರೀತಿಯಲ್ಲಿ ಹೆಣ್ಮಕ್ಳಿಗೂ ಕೂಡ ಅದು ಜನ್ಮಸಿದ್ಧ ಹಕ್ಕಾಗಿರುತ್ತೆ. ಹಾಗಾಗಿ
ಇಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ಗಳು ನೆಲೆ ನಿಲ್ಲುವುದಿಲ್ಲ ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಬಂತು. ಸೊ ಈ ಜಡ್ಜ್ಮೆಂಟ್ ಬಂದಮೇಲೆ ಮತ್ತೆ ಅದು ರಿಟ್ರೋಸ್ಪೆಕ್ಟಿವ್ ಎಫೆಕ್ಟ್ ತಗೊಳ್ತು. ಅಂದರೆ ಹಿಂದೆ ಹಂಗಾಗೋಗಿದ್ರು, ಹಿಂದೆ ಭಾಗ ಆಗೋಗಿದ್ರು ಕೂಡ ಇವತ್ತು ನೀವು ಭಾಗ ಕೇಳ್ಬೋದು, ಹೆಣ್ಮಕ್ಳಿಗೆ ಭಾಗ ಸಿಕ್ಕಲಿಲ್ಲ ಅಂದರೆ. ಸೊ ಇದು ಒಂದು ನಡುಗೆ ನಮ್ಮ ದೇಶದಲ್ಲಿ 56ನೇ ಇಸ್ವಿಯಿಂದ 26ನೇ ಇಸ್ವಿವರೆಗೆ, 1956ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ ಬಂದಂತಹ ಒಂದು ಜರ್ನಿ ಆಸ್ತಿಯ ಬಗ್ಗೆ, ಹೆಣ್ಮಕ್ಳದ್ದು ಹಕ್ಕಿನ ಬಗ್ಗೆ. ಸೊ ಇನ್ನು ಈ ಹಕ್ಕನ್ನು ಪಡ್ಕೊಳ್ಬೇಕಾದ್ರೆ ಹೆಣ್ಮಕ್ಳುಗಳು ಭಾಗ ಆಗೋವರೆಗೂ ಕಾಯ್ಬೇಕಾ, ಅಥವಾ ಮೆಜಾರಿಟಿಗೆ ಬಂದ ತಕ್ಷಣ ತಮ್ಮ ಭಾಗ ಕೇಳಬಹುದಾ? ಸೊ ಮೆಜಾರಿಟಿಗೆ ಬಂದ ತಕ್ಷಣ ಗಂಡು ಮಕ್ಕಳು ಹೆಂಗೆ ಕೇಳ್ತಾರೋ ಹೆಣ್ಮಕ್ಳು ಹಾಗೇನೆ ತಮ್ಮ ವಂಶ ಪಾರಂಪರ್ಯವಾದಂಥ ಆಸ್ತಿಯಲ್ಲಿ ಭಾಗ ಬೇಕಾದರೆ ಕೇಳ್ಬೋದು. ಆದರೆ ಒಂದು ಒಟ್ಟು ಕುಟುಂಬ ಜೀವನ ಮಾಡ್ತಾ ಇರುವಂಥ ಒಂದು ಮನೆ ಇರುತ್ತೆ, ಅದರಲ್ಲೂ ಕೂಡ ನನಗೆ ಸಮಾನ ಪಾಲುಗಾರಿಕೆ ಇದೆ, ಅದರಲ್ಲೂ ಭಾಗ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಭಾಗ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಇಲ್ವಾ ಅನ್ನುವಂಥದ್ದು ಮುಖ್ಯ ಪ್ರಶ್ನೆ ಆಗತ್ತೆ. ಸೊ ಆ ಮನೆಯನ್ನು ಒಡೆದು ಭಾಗ ಮಾಡಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನೆ ಯಾವಾಗ ಎಲ್ಲ ಸದಸ್ಯರು ಭಾಗ ಆಗಕ್ಕೆ ರೆಡಿ ಆಗ್ತಾರೋ ಆಗ ಅವಳಿಗೆ ಕೂಡ ಆ ಮನೆಯಲ್ಲಿ ಸಮಾನ ಪಾಲು ಸಿಗತ್ತೆ. ಎಲ್ಲರೂ ಯಾವಾಗ ಒಪ್ಕೊಳ್ತಾರೋ ಮನೆಯನ್ನು ಪಾಲು ಮಾಡ್ಕೊಳ್ಳೋದಕ್ಕೆ, ಆವಾಗ ಒಬ್ಬೊಬ್ರು ಕೇಳಿದಾಗ ಒಂದೊಂದು ಪಾಲು ಕೊಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ಬಿಟ್ಟು ಒಟ್ಟು ಕುಟುಂಬ ಜೀವನ ಮಾಡ್ತಾ ಇರಬೇಕಾದ್ರೆ. ಮತ್ತು ಇನ್ನೊಂದು, ಆಕೆ ಮದುವೆ ಆದಮೇಲೆ ಅವಳಿಗೆ ಆಸ್ತಿ ಬಂದರೆ ಅವಳು ಆ ಆಸ್ತಿಯನ್ನು ಇಟ್ಕೊಂಡು ಅವಳಿಗೆ ಮಕ್ಕಳು ಇರ್ತಾರೋ ಇರಲ್ವೋ, ಅವಳೇನಾದ್ರು ಸತ್ತೋಗ್ಬಿಟ್ರೆ ಆ ಆಸ್ತಿ ಯಾರಿಗೆ ಹೋಗುತ್ತೆ ಹಾಗಾದರೆ? ಸೊ ಈಗ ಅವಳ ಸ್ವಯಾರ್ಜಿತ ಆಗಲಿ ಅಥವಾ ಅವಳಿಗೆ ಪಿತ್ರಾರ್ಜಿತ ಆಗಲಿ, ತಾಯಿ ಕಡೆಯಿಂದ ಬಂದಿರುವಂತಹ ಆಸ್ತಿ ಆಗಲಿ, ಅಥವಾ ಮದುವೆ ಸಂದರ್ಭದಲ್ಲಿ ಅವಳಿಗೆ ಗಿಫ್ಟ್ ಆಗಿ ಕೊಡುಗೆಯಾಗಿ ಬಂದಂಥ ಆಸ್ತಿ ಆಗಲಿ, ಈ ಎಲ್ಲ ಆಸ್ತಿಗಳು ಅವಳ ಸ್ವಯಾರ್ಜಿತ ಅಂತ ಕನ್ಸಿಡರ್ ಆಗುತ್ತೆ. ಅದು ವಂಶ ಪಾರಂಪರ್ಯವಾಗಿ ಅವಳಿಗೆ ಬಂದಿದ್ರೂ ಕೂಡ ಅವಳಿಗೆ ಬಂದಂತಹ ಪಾಲು ಅವಳ ಸ್ವಯಾರ್ಜಿತ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಯಾರಿಗೂ ಅದ್ರ ಮೇಲೆ ಯಾರಿಗೂ ಹಕ್ಕಿರೋದಿಲ್ಲ, ಅವಳು ಬದುಕಿರೋವರೆಗೂ ಕೂಡ. ಅಕಸ್ಮಾತ್ ನಮ್ಮಲ್ಲಿ ವರದಕ್ಷಿಣೆ ಕೊಡ್ತಾರೆ, ಮದುವೆಯಲ್ಲಿ ಒಡವೆಗಳನ್ನು ಕೊಡ್ತಾರೆ, ಗಂಡುಗೂ ಉಂಗುರ, ಒಡವೆ, ಏನೋ ಬ್ರೇಸ್ಲೆಟ್ ಅಂತೆ, ಕತ್ತಿಗೆ ಚೈನ್ ಅಂತೆ, ಕಾರ್ ಅಂತೆ, ಬೈಕ್ ಅಂತೆ, ಸೈಟ್ ಅಂತೆ, ಮನೆ ಅಂತೆ, ಇವೆಲ್ಲ ಕೊಟ್ಟಿರ್ತಾರಲ್ಲ, ಇವೆಲ್ಲದ್ರ ಮೇಲೆ ಅಧಿಕಾರ ಆ ಹೆಣ್ಮಗಳಿಗೆ ಮಾತ್ರ ಇರುತ್ತೆ. ಅವನು ಬೇಕಾದರೆ ಅದನ್ನು ಕಸ್ಟಡಿ ಅಂತ ಇಟ್ಕೊಂಡಿರ್ಬೋದೇ ಹೊರತು ಅವಳು ಕೇಳಿದಾಗ ಅದನ್ನೆಲ್ಲ ವಾಪಸ್ ಕೊಡಲೇಬೇಕಾಗತ್ತೆ. ಹಾಗಾಗಿ ಮದುವೆ ಮಾಡುವಾಗ ಹೆಣ್ಮಕ್ಕಳ ತಂದೆ ತಾಯಿಯಂದರು ಗಂಡಿಗೆ ಏನೆಲ್ಲ ಕೊಡ್ತಿರ್ತಿರೋ ಅದರ ಒಂದು ರೆಕಾರ್ಡನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ತಮ್ಮ ಬಳಿ ಇಟ್ಕೊಳ್ಳಿ. ಕೊಡೋದು ಸಲ್ಲದು, ಕೊಡಬಾರ್ದು. ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಏನನ್ನೂ ಕೂಡ ಗಂಡಿಗೆ ಕೊಡಬಾರ್ದು, ಅದು ಕಾನೂನಿಗೆ ವಿರುದ್ಧ ಆಗ್ತದೆ, ಕಾನೂನು ಉಲ್ಲಂಘನೆ ಮಾಡ್ದಂಗಾಗತ್ತೆ. ಅಥವಾ ಅಕಸ್ಮಾತ್ ಪ್ರೀತಿಯಿಂದ ನೀವು ಕೊಡ್ತಿದ್ದೀರಾ ಅನ್ನೋದಾದ್ರೆ ಅದು ಸಂಪೂರ್ಣವಾಗಿ ಎಷ್ಟು ಏನೆಲ್ಲ ಕೊಡ್ತೀರಾ ಮತ್ತು ಮದುವೆಗೆ ಎಷ್ಟು ಖರ್ಚು ಮಾಡ್ತೀರಾ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಅದರ ಬಗ್ಗೆ ಡಾಕ್ಯುಮೆಂಟೇಶನ್ ಮೇಂಟೈನ್ ಮಾಡಿ ನೀವು ಇಟ್ಕೊಂಡಿರಿ. ಮುಂದೆ ಅಕಸ್ಮಾತ್ ಅವರಿಬ್ಬರ ಕೌಟುಂಬಿಕ ಜೀವನದಲ್ಲಿ ಕಲಹ ಬಂದರೆ, ವೈವಾಹಿಕ ಜೀವನದಲ್ಲಿ ಕಲಹ ಬಂದರೆ, ಆಕೆ ವಾಪಸ್ ಬರಬೇಕಾದ್ರೆ, ವೈವಾಹಿಕ ಜೀವನದಿಂದ ಹೊರಗೆ ಹೋಗ್ಬೇಕಾದ್ರೆ ಅವಳಿಗೆ ಈ ಎಲ್ಲ ಆಸ್ತಿಯ ಅಗತ್ಯ ಬರಬಹುದು ಅವಳ ಮುಂದಿನ ಜೀವನಕ್ಕೆ. ಹಾಗಾಗಿ ಇದನ್ನು ಇಟ್ಕೊಳ್ಳಿ. ಸೊ ಅವನು ಅದನ್ನು ವಾಪಸ್ ಕೊಡಲೇಬೇಕಾಗತ್ತೆ ಅವಳು ವಿಚ್ಛೇದನ ಕೊಟ್ಟು ಹೋಗಬೇಕಾದ್ರೆ. ಅಕಸ್ಮಾತ್ ಅವಳು ಮದುವೆ ಆಯಿತು, ಮಕ್ಕಳು ಆದರು, ಅದಾದಮೇಲೆ ಅವಳು ಸತ್ತೋಗ್ಬಿಟ್ಲು, ಏನು ವಿಲ್ ಬರೆದಿರಲಿಲ್ಲ, ಅಥವಾ ಅವಳ ಆಸ್ತಿಯನ್ನು ಯಾರಿಗೂ ಗಿಫ್ಟ್ ಮೂಲಕ ಕೊಟ್ಟಿರಲಿಲ್ಲ ಅಥವಾ ಮಾರ್ಕೊಂಡಿರಲಿಲ್ಲ, ಅವಳ ಹೆಸರಲ್ಲೇ ಇತ್ತು, ಆದರೆ ಅವಳು ಸತ್ತೋಗ್ಬಿಟ್ಲು ಅಂದರೆ ಆ ಆಸ್ತಿ ಯಾರಿಗೆ ಹೋಗುತ್ತೆ? ಆವಾಗ ಮೊದಲನೆಯ ಅಧಿಕಾರ ಗಂಡ ಮಕ್ಕಳಿಗೆ ಬರುತ್ತೆ, ಆಮೇಲೆ ಎರಡನೇ ಅಧಿಕಾರ ಗಂಡನ ವಂಶಸ್ಥರಿಗೆ, ಗಂಡನ ಕುಟುಂಬಸ್ಥರಿಗೆ ಬರುತ್ತೆ. ನಂತರದ ಅಧಿಕಾರ ಆಕೆಯ ಕುಟುಂಬಸ್ಥರು, ಆಕೆಯ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದ್ರೆ ತಂದೆ ತಾಯಿ ಅವರಿಗೆ ಬರುತ್ತೆ. ಹಾಗಾಗಿ ಅವಳಿಗೆ ಹೋದಂಥ ಆಸ್ತಿ ವಂಶ ಪಾರಂಪರ್ಯವಾಗಿ ಮುಂದುವರಿಬೇಕಾಗಿಲ್ಲ, ಅದು ಅವಳ ಸ್ವಯಾರ್ಜಿತ ಆಸ್ತಿ ಅಂತ ಕನ್ಸಿಡರ್ ಆಗುತ್ತೆ. ಸ್ತ್ರೀಧನ ಅಂತ ನಾವು ಏನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವೋ ಕಾನೂನಲ್ಲಿ, ಆ ಸ್ತ್ರೀಧನದ ಪಾರ್ಟ್ ಆಗೋಗ್ಬಿಡತ್ತೆ ಅದು ಅವಳ ಎಲ್ಲ ಆಸ್ತಿಗಳು ಅವಳು ಬದುಕಿದ್ದಾಗ. ಸೊ ಅವಳು ಸತ್ತ ಮೇಲೆ ಅದು ಅವಳ ಕುಟುಂಬದಲ್ಲಿ ಹೀಗೆ ಹಂಚಿಕೆ ಆಗ್ತದೆ. ಅವಳ ಗಂಡ ಸತ್ತೋಗ್ಬಿಟ್ರೆ, ಅವಳು ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅವಳು ಸುಮಾರು ವರ್ಷ ಆ ಕುಟುಂಬದಲ್ಲಿ ಜೀವನ ಮಾಡ್ತಿರ್ತಾಳೆ, ಅವಳ ಗಂಡ ಸತ್ತೋಗ್ಬಿಟ್ರೆ
ಅವಾಗ ಅವಳಿಗೆ ಗಂಡನ ಆಸ್ತಿ ಇವಳಿಗೆ ಹೇಗೆ ಸಿಗತ್ತೆ? ಇದನ್ನ ಯೋಚನೆ ಮಾಡಿದಾಗ ಅವಳ ಗಂಡನ ಹೆಸರಲ್ಲಿ ಆಸ್ತಿ ಇದ್ರೆ, ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಕುಟುಂಬಗಳಲ್ಲಿ ಏನಾದ್ರೂ ಕಲಹ ಉಂಟಾಗ್ತಾ ಇದೆ, ಮನಸ್ತಾಪ ಬರ್ತಾ ಇದೆ ಗಂಡ ಹೆಂಡತಿಗೆ ಅಂದ ತಕ್ಷಣ ಈಗಿನ ಕಾಲದ ಗಂಡಸರುಗಳು, ಹುಡುಗರುಗಳು ತಮ್ಮ ಆಸ್ತಿಯನ್ನ ಬೇನಾಮಿ ಹೆಸರಲ್ಲಿ ಮಾಡಕ್ ಶುರು ಮಾಡಿದ್ದಾರೆ. ಹೆಂಡತಿಗೆ ಏನು ಸಿಗಬಾರ್ದು ಡಿವೋರ್ಸ್ ಮಾಡ್ಕೊಂಡಾಗ ಅನ್ನುವಂತಹ ಒಂದು ಕೆಟ್ಟ ಆಲೋಚನೆ. ಅವಳು ಇದುವರೆಗೂ ಅವಳು ಹುಟ್ಟಿದ ಮನೆ ಬಿಟ್ಟು, ಅವಳು ಹುಟ್ಟಿದಂಥ ವಾತಾವರಣ, ಅವಳ ಹಳ್ಳಿ, ಅವಳು ಮಲಗ್ತಿದ್ದಂಥ ರೂಮು, ಮಂಚ, ಅವಳು ಸಾಕಿದ್ದಂಥ ನಾಯಿ ಮರಿ, ಕೊತ್ತಿಮರಿ, ಬೆಕ್ಕಿನ ಮರಿ, ಏನು ಎಲ್ಲನೂ ಬಿಟ್ಟು, ಅವಳ ಸ್ನೇಹಿತೆಯರನ್ನ ಬಿಟ್ಟು, ನೆರೆಹೊರೆ ಬಿಟ್ಟು, ಅಜ್ಜಿ ತಾತನ ಬಿಟ್ಟು, ಯಾವುದೋ ಒಂದು ಅಪರಿಚಿತ ಮನೆಗೆ ಬಂದು ಅಲ್ಲಿ ಹೊಂದ್ಕೊಂಡು ಅವಳ ಸಂಪೂರ್ಣ ಕೊಡುಗೆ, ಅವಳ ಜೀವನದ ಸಂಪೂರ್ಣ ಸಮಯ, ಸಂಪೂರ್ಣ ಶ್ರಮ, ಸಂಪೂರ್ಣ ಆಲೋಚನೆ, ಪ್ರೀತಿ ಎಲ್ಲವನ್ನ ಆ ಕುಟುಂಬಕ್ಕೆ ದಾರೆ ಎರೆಯುವಾಗ ಇವರು ಪ್ರಶ್ನೆ ಮಾಡೋದಿಲ್ಲ, ನೀನ್ ಏನ್ ಮಹಾ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅವಳು ಆ ಕುಟುಂಬಕ್ಕೋಸ್ಕರ ಮಕ್ಕಳು ಹೆತ್ಕೊಡ್ತಾಳೆ, ಆ ಕುಟುಂಬಕ್ಕೋಸ್ಕರ ಅಡುಗೆ ಮಾಡ್ತಿರ್ತಾಳೆ. ಸೊ ಇತ್ಲಾಗಿ ಆ ಕಡೆ ಅಪ್ಪನ ಮನೆ ಆಗಿರುತ್ತೆ, ಈ ಕಡೆ ಗಂಡನ ಮನೆ ಆಗಿರುತ್ತೆ, ಅವಳದು ಅಂತ ಮನೆ ಇರೋದಿಲ್ಲ. ಈ ಎಲ್ಲ ತ್ಯಾಗಗಳನ್ನ ಮಾಡಿ ಅವಳು ಆ ಕುಟುಂಬದಲ್ಲಿದ್ದು ಆ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಿರ್ತಾಳೆ, ಅಷ್ಟು ವರ್ಷ ಸವಿಸಿರ್ತಾಳೆ. ಅದಾದಮೇಲೆ ಏನೋ ಒಂದು ಕಾರಣಕ್ಕೆ ಇನ್ನು ಜೀವನ ಮಾಡೋಕ್ಕಾಗೋದಿಲ್ಲ, ಇವ್ರು ನನಗೆ ಗೌರವ ಕೊಡ್ತಿಲ್ಲ, ಇವ್ರಿಗೆ ನನಗೆ ಪ್ರೀತಿ ವಿಶ್ವಾಸ ಕೊಡ್ತಾ ಇಲ್ಲ, ಇವ್ರು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನನಗೆ ಅನ್ಯಾಯ ಮಾಡ್ತಿದ್ದಾರೆ ಅಂದಾಗ ತಾನು ಈ ಮನೆ ಬಿಟ್ಟು ಹೋಗ್ತೀನಿ, ನನಗಾಗೋದಿಲ್ಲ ಇನ್ನು ನಿಮ್ಮ ಜೊತೆ ಇರೋಕ್ಕೆ, ಡಿವೋರ್ಸ್ ಕೊಟ್ಟು ಹೋಗ್ತೀನಿ, ನನಗೆ ಏನು ನನ್ನ ಮುಂದಿನ ಜೀವನಕ್ಕೆ ಏನು ಅಗತ್ಯ ಇದೆಯೋ, ನನ್ನ ಪಾಲು ಏನಿದೆಯೋ ಅದನ್ನು ಕೊಡಿ ಅಂತ ಕೇಳಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮನಸ್ತಾಪ ಆಗ್ತಾ ಇದ್ದಂಗೆನೆ ಅವನ ಆಸ್ತಿಯನ್ನು, ಅವನ ಸರ್ವಿಸ್ ರೆಕಾರ್ಡಲ್ಲಿ ಕೂಡ ಬೇರೆಯವ್ರ ಹೆಸರನ್ನ ಹಾಕೋದು, ಒಂದು ಸರ್ವಿಸ್ ಹೆಸರಲ್ಲಿ ಹೆಂಡತಿನ ಹೆಸರು ತೆಗೆದಾಕ್ಬಿಡೋ ಅಂಥದ್ದು, ಯಾಕಂದರೆ ಮುಂದೆ ಪೆನ್ಷನ್ ಬರಬಾರ್ದು, PF ತಗೊಳ್ಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದಾನೆ. ಆದರೆ ಏನೇ ಮಾಡಿದ್ರೂ ಕೂಡ ಮದುವೆಯ ನಂತರ ಸಂಪಾದನೆ ಮಾಡಿರುವಂತಹ ಸ್ವಯಾರ್ಜಿತ ಆಸ್ತಿಯಲ್ಲಿ ಅವಳಿಗೂ ಕೂಡ ಪಾಲಿದೆ. ಸೊ ಆ ಪಾಲನ್ನ ಆತ ಬೇರೆ ಯಾರಿಗೋ ಕೊಟ್ಟು ಬಿಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವಳ ಕಾಂಟ್ರಿಬ್ಯೂಷನ್ ಇಲ್ದಲೇ ಅವನು ಕೆಲಸ ಮಾಡಿ ಸಂಪಾದನೆ ಮಾಡೋಕ್ಕಾಗಿರೋದಿಲ್ಲ. ಹಾಗಾಗಿ ಅವಳು ಪ್ರತಿನಿತ್ಯ ಅವಳ ಸಮಯ ಅವನ ಕುಟುಂಬಕ್ಕೋಸ್ಕರ ಅಥವಾ ಅವನು ಕೆಲಸ ಮಾಡೋದಕ್ಕೋಸ್ಕರ, ಇವಳು ಕುಟುಂಬದಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅವಳ ಸಮಯ ಅವಳ ಶ್ರಮವನ್ನು ವ್ಯಯಿಸ್ತಾ ಇರ್ತಾಳೋ, ಅವಳ ಮಕ್ಳಿಗೆ ಅಡುಗೆ ಮಾಡೋದಾಗಿರಲಿ, ಗಂಡಂಗೆ ಅಡುಗೆ ಮಾಡೋದಾಗಿರಲಿ, ಅವ್ರಿಗೆ ಡಬ್ಬಿ ಕೊಟ್ಕೊಡೋದಾಗಿರಲಿ, ಮಕ್ಳದ್ದು ಟ್ಯೂಷನ್ ಮಾಡೋದಾಗಿರಲಿ, ಅವರು ಹುಷಾರಿಲ್ದಲೇ ಇರಬೇಕಾದ್ರೆ ಅವ್ರ ಆರೋಗ್ಯಕ್ಕೋಸ್ಕರ ಇವಳು ಆಸ್ಪತ್ರೆ, ಮನೆ ಅಂತ ಅವರ ಶುಶ್ರೂಷೆ ಮಾಡೋದಾಗಲಿ, ಅವ್ರ ಚಿಕಿತ್ಸೆ ಮಾಡೋದಾಗಲಿ, ಮನೆ ಕ್ಲೀನ್ ಮಾಡೋದಾಗಲಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇವೆಲ್ಲವನ್ನು ಕೂಡ ಆ ಮನೆಗೋಸ್ಕರ ಮತ್ತು ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ ಅವಳು ಮಾಡಿರ್ತಾಳೆ. ಇದನ್ನೆಲ್ಲ ಮಾಡೋಕ್ಕೆ ಅಕಸ್ಮಾತ್ ಅವಳು ಹೊರಗಡೆ ಮನೆ ಕೆಲಸದವರಾಗಿ ಬೇರೆಯವ್ರೀಗ ಒಂದು ಪಾತ್ರೆ ತೊಳೆಯೋಕ್ಕೆ ಅಂತ ಯಾರನ್ನಾರು ಇಟ್ಕೊಂಡ್ರೆ ಅವ್ರಿಗೊಂದು 5,000 ಕೊಡಬೇಕಾಗತ್ತೆ, ಬಟ್ಟೆ ಹೋಗಿ ಅವ್ರಿಗೆ 5,000 ಕೊಡಬೇಕಾಗತ್ತೆ, ಅಡುಗೆ ಮಾಡೋವ್ರಿಗೆ 5,000 ಕೊಡಬೇಕಾಗತ್ತೆ, ಟ್ಯೂಷನ್ ಮಾಡೋವ್ರಿಗೆ 5,000 ಕೊಡಬೇಕಾಗತ್ತೆ, ಆಸ್ಪತ್ರೆ ನರ್ಸ್ನ ಇಟ್ಕೊಂಡ್ರೆ ಇವ್ರಿಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಆ ನರ್ಸಿಗೆ ಒಂದಷ್ಟು ಹಣ ಕೊಡಬೇಕಾಗತ್ತೆ. ಸೊ ಈ ಎಲ್ಲ ಖರ್ಚುಗಳನ್ನು ನೋಡಿದಾಗ ಇವನ ಸಂಬಳಕ್ಕಿಂತ ಹೆಚ್ಚಾಗಿ ಅವಳ ಶ್ರಮ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇವನು ಯಾವುದೇ ರೀತಿಯಲ್ಲಿ ಸಂಬಳ ತಗೊಳ್ತಾ ಇರ್ತಾನೋ ಅದನ್ನು ಅವಳ ಜೊತೆ ಹಂಚ್ಕೊಳ್ಬೇಕು, ಅಥವಾ ಇವನ ಶ್ರಮ ಮಾಡ್ತಾ ಇರಬೇಕಾದ್ರೆ ಇವನು ಕೆಲಸ ಮಾಡಿ ಸಂಪಾದನೆ ಮಾಡಿ ಆಸ್ತಿಯನ್ನು ಗಳಿಸಿದರೆ ಅದರಲ್ಲಿ ಪಾಲು ಕೊಡಬೇಕಾಗಿರುವಂಥದ್ದು ಅವನ ಜವಾಬ್ದಾರಿ.